ಇನ್ನು ಎಷ್ಟು ದೂರ? ಚಿನಿ ಅಲ್ಲಿ ಕಾಣಕತ್ತೈತಲ್ಲ ಅದ ಮನಿ. ಇದೇ ಮನೆ ಅಂತ ಅವಾಗಿಂದ ಹೇಳ್ಕೊಂಡ್ ಕರ್ಕೊಂಡೇ ಬರ್ತಾ ಇದ್ದೀರಾ. ಅಲ್ಲ ರೀ, ನೀವ್ ಮಾತ್ರ ಸ್ಲಿಪ್ಪರ್ ಹಾಕೊಂಡಿದ್ದೀರಾ, ನಮಗ್ ಮಾತ್ರ ಏನು ಇಲ್ಲ. ಬಿಸ್ಲು ಕಾಲ್ ಬೇರೆ ಸುಡ್ತಾ ಇದೆ. ನೀವಿಬ್ರು ಕೆಲಸದವ್ರು, ನಾ ಮ್ಯಾನೇಜರು, ನಿಮ್ ಲೀಡ್ರು. ಅಲ್ಲ, ಈ ಬ್ಯಾಗ್ಗಳ್ನು ನಮ್ಮಿಬ್ರು ಕೈಲಿ ಕೊಟ್ಬಿಟ್ಟು ಆರಾಮಾಗಿ ಬರ್ತಾ ಇದ್ದೀರಲ್ಲ, ಇದ್ ಸರಿನಾ? ಅಲ್ಲ ಚಿನ್ನಿ, ನಿಮ್ಮಿಬ್ರಿಗೂ ನಾನಾ ಕೆಲಸ ಕೊಡಕತ್ತೀನಿ. ಈಗ ನಾನು ರಾಜ, ನೀವಿಬ್ರು ರಾಣಿಯರು, ಅಲ್ಲ ಸೇವಕಿಯರು. ಏನ್ ದೊಡ್ಡ ಆಫೀಸ್ ಕೆಲ್ಸ ನೋಡು. ಈಗೇನ್ ಕೆಲಸ ಬೇಕೋ ಬೇಡ? ಸುಮ್ನಿರೇ, ಕೆಲ್ಸ ಸಿಕ್ಕಿದ್ರೆ ಸಾಕಾಗಿದೆ ಈಗ. ನಡೆ ನಡೆ. ಇದ ಕೆಲಸ ಮಾಡೋ ನಮ್ಮ ಅರಮನೆ. ಇದೇ ನಮ್ಮ ಅರಮನೆ ಅಲ್ಲ. ನಾನು ಅದನ್ನ ಹೇಳಕತ್ತೀನಿ, ನೀವಿಬ್ರು ಕೆಲಸ ಮಾಡೋ ಅರಮನೆ. ನೀವೇನ್ ಮಾಡ್ತೀರಾ ಮತ್ತೆ? ನಾನಿಬ್ಬರಿಗೂ ಹೆಂಗ್ ಕೆಲಸ ಮಾಡೋದು ಅಂತ ಗೈಡ್ ಮಾಡ್ತೀನಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರು ಮಾಡ್ತಾರೆ ಅಂತ. ಬರ್ರಿ 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 ಬರ್ರಿ. ಈ ಬೋರ್ಡ್ ಇನ್ನೂ ಇಲ್ಲೇ ಐತಲ್ಲ, ಬ್ಯಾರೆ ಯಾರು ನೋಡಿ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರ ಇದ್ರ ಅಲ್ಲನ ಅವ್ರು ಬರೋದು. ಕೆಲಸದಕ್ಕೆ 1, ಕೆಲಸದವ್ರು 2. ಹೋಗ್ರಿ. ಬರ್ರಿ ಬರ್ರಿ. ನಮಸ್ಕಾರ ರೀ ಅವರ. ಇವ್ರೇನಾ ನಿಮ್ ಮನೆಯವರು? ಹೌದ್ರಿ ಅವರ, ಈಕಿ ನನ್ನ ಹೆಂಡತಿ ಪಾಲ್ಗುನಿ ರೀ. ಅವರು ನಮ್ಮ ಮೊಯ್ನಿಯವರು ಊರ್ಮಿಳಾ ಸತ್ಯದೇವ್ರಿ. ಸತ್ಯದೇವ್ ಅಂತ ಒಬ್ರು MP ಇದಾರೆ ಗೊತ್ತಾ? ನಮ್ ಕ್ಷೇತ್ರದಿಂದನೇ ಆಯ್ಕೆಯಾಗಿ ಹೋಗಿರೋದು. ಗೊತ್ತ್ರಿ. ಪಾಪ ಅವ್ರ ಹೆಂಡತಿ ಸರಿ ಇಲ್ವಂತೆ. ಸರಿ ಅಲ್ರಿ, ಬಾಳ ಅಂದ್ರ ಬಾಳ ಸರಿ ಇಲ್ರಿ. ಅಲ್ಲ ಕಣಪ್ಪ, ಇವ್ರಿಬ್ರು ನೋಡಿದ್ರೆ ಮನೆ ಕೆಲಸ ಮಾಡೋರ್ ತರಾನೇ ಕಾಣಿಸ್ತಿಲ್ವಲ್ಲ. ನಿನ್ ಹೆಂಡತಿ ನೋಡಿದ್ರೆ ಬೆಳಗ್ಗೆನೆ ಎದ್ದು ವ್ಯಾಯಾಮ ಮಾಡಿ ಅನ್ನ ಸಾಂಬಾರ್ ಬಿಟ್ಟು ಕಾಳು ಕಸಾಲೆ ತಿನ್ನೋರ್ ತರ ಇದ್ದಾಳೆ. ಅದೇನೋ ಹೇಳ್ತಾರಲ್ಲ, ಡಯಟ್ ಮಾಡ್ಕೊಂಡು ಮಾಡ್ಲಿಂಗ್ ಹೋಗ್ತಾರಲ್ಲ, ಆ ತರ ಇದ್ದಾಳೆ ನಿನ್ ಹೆಂಡತಿ. ಇನ್ನಿನ್ ಅಕ್ಕೆ ನೋಡಿದ್ರೆ ಪೊಗ್ರು ಎದ್ದು ಕಾಣಿಸ್ತಾ ಇದೆ. ನಿಂತ್ಕೊಳ್ಳೋದ್ರಲ್ಲೇ ಯಜಮಾನ್ಕೆ ಕಾಣಿಸ್ತಾ ಇದೆ. ಇವ್ರಿಬ್ರು ಮೈಬಗ್ಸಿ ಕೆಲಸ ಮಾಡ್ತಾರೆ ಅಂತ್ಯಾ? ಮಾಡ್ತಾರಿ ಅವರ, ಮಾಡ್ತಾರ. ಮಾಡ್ಲಿಲ್ಲ ಅಂದ್ರ ವಿಧಿನ ಇಲ್ಲ. ನನ್ನ ಹತ್ರ ತಗ್ಗಿ ಬಗ್ಗೆ ನಡ್ಕೋಬೇಕು, ಗೊತ್ತಾಯ್ತಾ? ನಡ್ಕೋತಾರಿ. ತಗ್ರಿ ಒಂದ್ ಸ್ವಲ್ಪ. ಬಗ್ರಿ. ಮಾಡ್ತಾರೆ. ಸರಿ, ನೀನು ಅಡ್ಗೆ ಕೆಲಸ ನೋಡ್ಕೋಬೇಕು. ನೀನು ಬಟ್ಟೆ ಒಗೆಯೋದು, ಮನೆ ಕ್ಲೀನ್ ಮಾಡೋದೆಲ್ಲ ಮಾಡ್ಬೇಕು. ನೀನು ಅಡ್ಗೆಗೆ ಮತ್ ಬೇರೆಲ್ಲ ಏನೇನ್ ಸಾಮಾನ್ ಬೇಕೋ ಎಲ್ಲ ತಂದ್ಕೊಡ್ಬೇಕು, ಗೊತ್ತಾಯ್ತಾ? ಇನ್ನೊಂದ್ ವಿಷಯ, ಕೆಲಸ ಮಾಡ್ಬೇಕಾದ್ರೆ ಯಾರ ಕೈಯಲ್ಲಾದ್ರೂ ಮೊಬೈಲ್ ಇದ್ರೆ ಒಂದು ಮೊಬೈಲ್ ಹೊಡೆಯುತ್ತೆ, ಇಲ್ಲ ನಿಮ್ ಕೈ ಅಷ್ಟೇ. ಆಮೇಲೆ ಪಾತ್ರೆ ತೊಳೆದ್ರೆ ಆ ಪಾತ್ರೆಯಲ್ಲಿ ನನ್ ಮುಖ ಕಾಣಿಸ್ಬೇಕು. ನೆಲ ಹೇಗ್ ಕ್ಲೀನ್ ಮಾಡ್ಬೇಕು ಅಂದ್ರೆ ಆ ನೆಲದ ಮೇಲೆ ಅನ್ನ ಸಾಂಬಾರ್ ಹಾಕೊಂಡು ತಿನ್ನೋಣ ಅಂತ ಅನ್ನಿಸ್ಬೇಕು. ಅಷ್ಟು ಕ್ಲೀನ್ ಆಗಿರ್ಬೇಕು. ಅಡ್ಗೆ ಎಷ್ಟು ರುಚಿಯಾಗಿರ್ಬೇಕು ಅಂದ್ರೆ ತಿಂದು ಎದ್ದು ಹೋಗಕ್ಕೆ ಮನ್ಸೇ ಬರ್ಬಾರ್ದು. ಎದ್ದೇಳೋದ್ ಬ್ಯಾಡ್ರಿ, ಪರ್ಮನೆಂಟ್ ಆಗಿ ಮಲ್ಕೊಂಡ ಬಿಡ್ತೀರಿ. ಊಟ ಮಾಡ್ತಿರ್ತೀರಲ್ಲ, ಆರಾಮಾಗಿ ಕೂರ್ತೀರಿ ಎಂದೆ. ಇವತ್ ಮಾಡಿರೋ ಅಡ್ಗೆ ಇನ್ ಮುಂದಿನ ವರ್ಷನೇ ಮಾಡ್ಬೇಕು. ಅಷ್ಟ್ ವೆರೈಟಿ ಅಡ್ಗೆ ಮಾಡ್ಬೇಕು, ಗೊತ್ತಾಯ್ತಾ? ನಾನ್ ಕೆಲ್ಸ ಹೇಳೋಕ್ ಮುಂಚೆನೆ ಎಲ್ಲ ಕೆಲ್ಸನೂ ಮಾಡ್ ಮುಗ್ಸಿರ್ಬೇಕು, ಅರ್ಥ ಆಯ್ತಾ? ಅರ್ಥ ಆತ್ರಿ, ಅರ್ಥ. ಏಯ್, ನೀನ್ ಸುಮ್ನೆ ನಿಂತ್ಕೊಳ್ಳೋ. ಎಲ್ಲದಕ್ಕೂ ಬರೀ ನೀನೇ ಮಾತಾಡ್ತಿದ್ಯಲ್ಲ, ಯಾಕೆ ಇವ್ರಿಗೆ ಯಾರಿಗೂ ಮಾತ್ ಬರಲ್ವಾ?
ಅರ್ಥ ಆಯ್ತು ಅಂತ ಹೇಳ್ರಿ, ಇಲ್ಲಾಂದ್ರೆ ಕೆಲ್ಸಕ್ಕೆ ಸೇರಿಸ್ಕೊಳಗಿಲ್ಲ. ಹಾ ಅರ್ಥ ಆಯ್ತು. ಆಯ್ತು ಬನ್ನಿ, ನೀವು ಉಳ್ಕೊಳಕ್ಕೆ ಜಾಗ ತೋರಿಸ್ತೀನಿ. ಹಾ ಬರ್ರಿ ಬರ್ರಿ ಬರ್ರಿ. ರಜನಿ, ಆ ಆರ್ಯಂಗೆ ಸರಿಯಾಗಿ ಲೆಫ್ಟ್ ರೈಟು ತೊಗೊಂಡಿದ್ದೀನಿ. ಅವ್ನ ಮುಖ ನೋಡಬೇಕಾಗಿತ್ತು. ಯಾಕೆ ಏನಾಯ್ತು? ನಾನು ಶಿವಗಾಮಿ ಕ್ಯಾಬಿನ್ಗೆ ಹೋದ್ರೆ ಅವ್ನು ಶಿವಗಾಮಿ ಚೇರಲ್ಲೇ ಕೂತಿದ್ದಾನೆ. ಸಿಟ್ಟು ಬಂತು, ಎದ್ದು ಬಂದು ಎದುರುಗಡೆ ಇರೋ ಚೇರಲ್ಲಿ ಕೂತ್ಕೊ ಅಂತ ಹೇಳ್ದೆ. ಪರವಾಗಿಲ್ಲ, ಏನೂ ಆಗಲ್ಲ ಅಂತ ಬೇರೆ ಹೇಳ್ತಾನೆ. ಸರಿಯಾಗಿ ಒಗ್ದಿದ್ದೀನಿ ಅವನಿಗೆ. ಆಮೇಲೆ ಸಾರಿ ಸಾರಿ ಅಂತ ಕೇಳ್ಕೊಂಡು ಅಲ್ಲೇ ಸೈಡಲ್ಲಿ ಬಂದು ಕೂತ್ಕೊಂಡೆ. ಹೌದಾ? ಮುಂದೆ ಯಾವತ್ತಾದ್ರು ಸಿಗಾಕೋತಾನೆ, ಗ್ರಾಚಾರ ಬಿಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಬೇಗ ಸಿಗಾಕೋತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಶಿವಗಾಮಿ ಅವ್ರ ಹತ್ರ ಹೇಳ್ಬಿಟ್ರೆ? ಹೇಳಲಿ ಅವನು, ನನಗೂ ಅದೇ ಬೇಕಾಗಿರೋದು. ನಿನ್ನ ಚೇರಲ್ಲಿ ನಾನೇ ಕೂರಲ್ಲ, ಅವನು ಹೇಗೆ ಕೂರ್ತಾನೆ ಅಂತ ಕೇಳ್ತೀನಿ ಅವಳಿಗೆ. ಅಲ್ಲ, ಅವ್ರ ನಡುವೆ ಫ್ರೆಂಡ್ಶಿಪ್ 1000 ಇರ್ಬೋದು, ಆದರೆ ನಮ್ಮ ಆಫೀಸಲ್ಲಿ ನೀನೇ ಬಾಸು. ಆ ಚೇರಲ್ಲಿ ನಿನ್ನ ಬಿಟ್ಟು ಬೇರೆ ಯಾರನ್ನೂ ಕೂರೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ನಿನ್ನ ಮಧ್ಯೆ 1000 ಮನಸ್ತಾಪಗಳಿರ್ಬೋದು, ಆದರೆ ನಿನಗೆ ಸಿಗಬೇಕಾಗಿರೋ ಮರ್ಯಾದೆ ಸಿಗಲೇಬೇಕು. ಅದನ್ನು ಯಾರೇ ಹಾಳು ಮಾಡಕ್ಕೆ ಬಂದರೂ ನಾನು ಬಿಡೋದಿಲ್ಲ ಅಂತ ಹೇಳ್ತೀನಿ. ಈ ವಿಷಯದಲ್ಲಿ ಅವಳು ನನಗೇನು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಇವತ್ತು ಬೆಳಗ್ಗೆ ನನಗೆ ಸರಿಯಾಗಿ ಸಿಕ್ಕಿದೆ. ಸರಿ ಆಯ್ತು, ನೀವು ಆ ವಿಷಯದ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ಅಶೋಕ್, ನನ್ನಿಂದ ನಿಮ್ಮ ಶಿವಗಾಮಿ ಮೇಡಮ್ ಮಧ್ಯ ಅಂತರ ತುಂಬಾ ಜಾಸ್ತಿ ಆಗ್ತಾ ಇದೆ ಅನ್ನಿಸ್ತಿದೆ. ಆ ಥರ ಎಲ್ಲ ಏನೂ ಇಲ್ಲ. ನೀ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಅವ್ರು ಹೇಗೆ ನಡ್ಕೋತಾರೋ ನಾವು ಹಾಗೆ ನಡ್ಕೋಬೇಕಲ್ವಾ? ಸರಿ ಆಯ್ತು. ನಡಿ, ಆಯ್ತು, ಒಳಗೆ ಹೋಗೋಣ ಬಾ. ಬೈ ದ ವೇ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದಾ? ಕನ್ಸ್ಟ್ರಕ್ಷನ್ ಸೈಟ್ ವಿಷಯವಾಗಿ ಒಬ್ರು ಗೌರ್ಮೆಂಟ್ ಆಫೀಸರ್ನ ಮೀಟ್ ಮಾಡಕ್ ಹೋಗ್ತಿದೀವಿ. ಓ ಹೌದಾ, ಸರಿ ಆಯ್ತು. ಆರ್ಯ ಅವ್ರ ಕಾರಲ್ಲಿ ಬರಲಿ, ನಾನು ನೀನು ಒಟ್ಟಿಗೆ ಹೋಗೋಣ. ನಾನು ನೀವಾ? ಯಾಕೆ? ಅಲ್ಲ, 2 ಕಾರಲ್ಲಿ ಯಾಕೆ ಹೋಗ್ಬೇಕು? ನೀವು ಬರ್ಬೇಕು ಅಂತ ನಾನೇನ್ ಹೇಳಿಲ್ವಲ್ಲ. ನೀವು ಆಫೀಸಲ್ಲಿ ಬ್ಯುಸಿಯಾಗಿದ್ದೀರ ತಾನೆ? ನೀವು ಕಂಟಿನ್ಯೂ ಮಾಡಿ.